ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರ ಆತ್ಮೀಯರೇ. ನಮ್ಮ ಒಬ್ಬ ಒಳ್ಳೆಯ ಸಾಹಿತಿ, ಕವಿ, ಕಲಾಕಾರ, ಕಾವ್ಯವನ್ನು ಬರೆದು ಜೊತೆಗೆ ಆಡಳಿತವನ್ನು ಮಾಡಿ ನಮ್ಮ ನಡುವಿನಿಂದ ಎದ್ದು ಹೋದಂಥ ಒಬ್ಬ ವ್ಯಕ್ತಿ GS ಸಿದ್ಧಲಿಂಗಯ್ಯನವರು. GS ಸಿದ್ಧಲಿಂಗಯ್ಯನವರು ತುಮಕೂರದಲ್ಲಿ 1931ರಲ್ಲಿ ಬೆಳ್ಳಾವಿಯಲ್ಲಿ ಹುಟ್ಟಿದರು. ಈ ವ್ಯಕ್ತಿ ತನ್ನ ಎಜುಕೇಷನನ್ನು ವಿಶೇಷವಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮುಗಿಸಿ ನಂತರದಲ್ಲಿ ಸ್ನಾತಕೋತ್ತರ ಇನ್ನುಳಿದೆಲ್ಲ ಮಾಡಿಕೊಂಡು ನಂತರ ಒಬ್ಬ ಪ್ರಾಧ್ಯಾಪಕರಾಗಿ ತಮ್ಮ ಬದುಕನ್ನು ಸವಿಸಿದವರು. ಇದು ಒಂದು ಕಡೆ ಇರಲಿ. ಇದೆಲ್ಲದರ ನಡುವೆ ಇವರೊಬ್ಬರು ಕವಿಯ ಜೊತೆಗೆ ವಿಶ್ಲೇಷಣೆ ಜೊತೆಗೆ ವಿಮರ್ಶಕ, ಎರಡೂ ಒಂದು ಕಡೆ ಸಿಗೋದು ಭಾಳ ಕಷ್ಟ ರೀ. ಯಾಕಂತಂದ್ರೆ ಒಬ್ಬ ಕವಿ ವಿಮರ್ಶಕ ಆಗೋದು ಭಾಳ ಕಷ್ಟ, ಒಬ್ಬ ವಿಮರ್ಶಕ ಕವಿ ಆಗೋದು ಭಾಳ ಕಷ್ಟ. ಯಾಕಂದ್ರೆ ಕವಿ ಸೃಜನಶೀಲನಿರ್ತಾನೆ, ಅವನು ಹೊಸದನ್ನು ಹುಟ್ಟಾಕ್ತಾ ಇರ್ತಾನೆ, ಇನ್ವೆನ್ಷನ್ ಇರ್ತದೆ ಅವನಲ್ಲ. ಆ ಇನ್ವೆನ್ಷನ್ ಬಂದ ಮೇಲೆ ಹುಡುಕಾಟ ಶುರು ಆಗ್ತದೆ. ಅಲ್ಲಿ ವಿಮರ್ಶಕ ಇರ್ತಾನೆ, ಪ್ರತಿಯೊಂದನ್ನು ಛೇದ ಮಾಡಿ ನೋಡ್ತಾ ಇರ್ತಾನೆ ವಿಮರ್ಶಕ. ಅದು ಕವಿ ಹಂಗೆ ಛೇದ ಮಾಡೋ ಒಂದು ವ್ಯಕ್ತಿತ್ವ ಇರೋದಿಲ್ಲ. ಯಾಕಂದ್ರೆ ತನಗೆ ಅನಿಸಿದ್ದನ್ನು ಅಖಂಡವಾಗಿ ಹೇಳುವಂಥದ್ದು, ನೇರವಾಗಿ ಸಹೃದಯನಿಗೆ ಮುಟ್ಟುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಎರಡೂ ಒಂದೇ ಕಡೆ ಸಿಗೋದು ಭಾಳ ಕಷ್ಟ. ಒಬ್ಬ ವಿಮರ್ಶಕ, ಒಬ್ಬ ಕವಿ. ಮತ್ತು ವಿಮರ್ಶಕಗೆ ನಾನು ಹೆಚ್ಚಿನಪ್ಪ ಅನ್ನುವಂಥ ಕೆಲವಿಷ್ಟು ಅಹಂಭಾವ ಇರ್ಬೋದು, ಕವಿಗೂ ನಾನು ಸ್ವಯಂ ಬ್ರಹ್ಮ ಅನ್ನುವಂಥ ಅಹಂಭಾವ ಇರ್ಬೋದು. ಯಾಕಂತಂದ್ರೆ ಭಾಳಷ್ಟು ಕವಿಗಳಲ್ಲಿ ಅದ, ನಾನೇರಿದೆತ್ತರಕ್ಕೆ ನೀನೇರಬಲ್ಲಯ ಅನ್ನುವಂಥ ಮಾತು. ಇದೇನು ತೋರಿಸ್ತದಪ್ಪ ಅಂತಂದ್ರೆ ಅಹಮ್ಮಿಗೆ ಅಂತ ತೋರಿಸ್ತದ. ಇದಕ್ಕೆ ಅವ್ರು ಸ್ವಾಭಿಮಾನದ ಕರಿಬೋದಿಲ್ಲ ಅಂತಲ್ಲ, ಆದರೆ ಇಂತಹ ಮಾತುಗಳಿಂದ ಒಬ್ಬ ಕವಿ, ಒಬ್ಬ ಲೇಖಕ, ಒಬ್ಬ ಸಾಹಿತಿ ಅವ್ನು ದೊಡ್ಡವ ಆಗ್ತಾನೆ ಅನ್ನೋಕ್ಕಿಂತಲೂ ಅವ ಬರೆಯುವಂಥ ಬರಹ ಎಷ್ಟು ಜನರಿಗೆ ಹೋಗಿ ಮುಟ್ತಾನೆ, ಸಮಾಜಕ್ಕೆ ಎಷ್ಟು ಪ್ರಭಾವಿ ಆಗ್ತಾನೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಹಂಗೆ GS ಸಿದ್ಧಲಿಂಗಯ್ಯನವರು ವಿಮರ್ಶಕರಾದರೂ ಸಹಿತ ಕವಿಯಾಗಿದ್ದರು, ಜೊತೆಗೆ ಒಬ್ಬ ಪ್ರಾಚಾರ್ಯರಾಗಿ, ಪ್ರಾಂಶುಪಾಲರಾಗಿ, ಅದಕ್ಕಿಂತ ಹೆಚ್ಚಿನಾಗಿ ಒಬ್ಬ ಅಡ್ಮಿನಿಸ್ಟ್ರೇಟರಾಗಿ ರಿಟೈರ್ ಆಗ್ತಾರೆ. ಇದು ಭಾಳ ಮಹತ್ವದ. ಯಾಕಂತಂದ್ರೆ ಶಿಕ್ಷಣ ಇಲಾಖೆ